ಕ್ರಿಪ್ಟೋ ಕರೆನ್ಸಿ ಅಂದ್ರೇನೆ ಹಗರಣ ಬಿಟ್ಕಾಯಿನ್ ಅನ್ನು ಹೊರತುಪಡಿಸಿ ಇವತ್ತಿನ ಟಾಪಿಕ್ ಎ ಕಾಯಿನ್. ನೀವು ಹಲವಾರು ವಿಡಿಯೋಗಳನ್ನು ನೋಡಿರ್ತೀರಿ. ಇದು ಎ ಕಾಯಿನ್, ಇದು ಮೆಷಿನ್ ಲರ್ನಿಂಗ್ ಕಾಯಿನ್, ಇದು ಮೆಟಾವರ್ಸ್ ಕಾಯಿನ್, ಇದು ತುಂಬಾನೇ ಟ್ರೆಂಡಿಂಗ್ ಟಾಪಿಕ್ ಅಲ್ಲಿ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು 10 ಪಟ್ಟು ಹೋಗುತ್ತೆ, 50 ಪಟ್ಟು ಹೋಗುತ್ತೆ ಅಂತ ಹೇಳಿ ಪ್ರಮೋಟ್ ಮಾಡ್ತಾ ಇರ್ತಾರೆ. ಈ ರೀತಿ ಪ್ರಮೋಟ್ ಮಾಡ್ತಿರ್ತಕ್ಕಂಥ ಒಬ್ಬರಿಗೆ ಈ ಒಂದು ಮೆಷಿನ್ ಲರ್ನಿಂಗ್ ಕಾಯಿನ್ ಏನಿದೆಯಲ್ಲ, ಇದು ಸೂಪರ್ವೈಸ್ ಲರ್ನಿಂಗ್ ಮಾಡೆಲ್ ಇಂದ ಬಂದಿರತಕ್ಕಂಥದ್ದ ಅಥವಾ ಅನ್ಸೂಪರ್ವೈಸ್ ಲರ್ನಿಂಗ್ ಮಾಡೆಲ್ ಇಂದ ಬಂದಿರತಕ್ಕಂಥದ್ದ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ದೆ, ಬ್ಲಾಕ್ ಮಾಡ್ಬಿಟ್ರು. ಸೊ ಬೇಸಿಕಲಿ ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ, ಮೆಷಿನ್ ಲರ್ನಿಂಗ್ ಅಥವಾ ಎ ನ ಯೂಸ್ ಮಾಡ್ತಿರ್ತಕ್ಕಂಥ IT ದಿಗ್ಗಜರುಗಳು ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ಗೂಗಲ್, ಸುಂದರ್ ಪಿಚೈ, ಜೆನ್ ಎ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ರು ಯಾರು ಕೂಡ ಒಂದು ಎ ಕಾಯಿನ್ ಲಾಂಚ್ ಮಾಡಿಲ್ಲ. ಇನ್ನೊಂದು ಸೆಕ್ಟರ್ಗೆ ಹೋಗೋಣ, ಅದು ಸೋಷಿಯಲ್ ಮೀಡಿಯಾ. ಫೇಸ್ಬುಕ್ ಕೂಡ ಯಾವುದೇ ರೀತಿ ಎ ಕಾಯಿನ್, ಮೆಷಿನ್ ಲರ್ನಿಂಗ್ ಕಾಯಿನ್ಸ್ ಅಂತ ಹೇಳಿ ಲಾಂಚ್ ಮಾಡಿಲ್ಲ. ಇನ್ನೊಂದು ಇಂಡಸ್ಟ್ರಿಗೆ ಹೋಗೋಣ, ಹೆಲ್ತ್ ಕೇರ್ ಇಂಡಸ್ಟ್ರಿ. ಸೀಮಂತ್ ಹೆಲ್ತಿನಿಯರ್ಸ್ ಅನ್ನುವಂಥ ದೊಡ್ಡ ಕಂಪನಿ ಇದೆ. ಅವರು ಈ ಒಂದು ಮೆಷಿನ್ ಲರ್ನಿಂಗ್ ಮಾಡೆಲ್ಸ್, LLMs, ಬರ್ಡ್ಸ್ ಅನ್ನುವಂಥದ್ದನ್ನ MRI ಮೆಷಿನ್ಸ್ ಇದಾವಲ್ಲ ಅಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬೇಸಿಕಲಿ MRI ಮೆಷಿನ್ಸ್ಗಳು ಕೊಡುವಂಥ ಡೇಟಾ ಏನಿದೆಯಲ್ಲ ಅದನ್ನ ಡಾಕ್ಟರ್ ಆರಾಮಾಗಿ ಇಂಟರ್ಪ್ರಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಬರೋದಾದ್ರೆ ಟೆಸ್ಲಾ, ಇನ್ವಿಡಿಯಾ, ಬಾಷ್, ಕಾಂಟಿನೆಂಟಲ್ ಇವು ಕೂಡ ಮೆಷಿನ್ ಲರ್ನಿಂಗ್ಸ್ ನ ತಮ್ಮ ಇಸಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ರೀಸನ್ ಆಟೋನಮಸ್ ಡ್ರೈವಿಂಗ್ಗೋಸ್ಕರ. ಎದುರುಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ ನ ಕ್ಲಾಸಿಫೈ ಮಾಡೋದಕ್ಕೆ, ಡಿಟೆಕ್ಟ್ ಮಾಡೋದಕ್ಕೆ, ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು, ಬ್ರೇಕ್ ಹಾಕಬೇಕು, ಇನ್ನೊಂಥ ವಿಚಾರವಾಗಿ ಇವರು ಯಾರು ಕೂಡ ತಮ್ಮದೇ ಆದಂತ ಎ ಕಾಯಿನ್ಸ್ ಆಗಲಿ ಅಥವಾ ಮೆಷಿನ್ ಲರ್ನಿಂಗ್ ಕಾಯಿನ್ಸ್ ಆಗಲಿ ಲಾಂಚ್ ಮಾಡಿಲ್ಲ. ಕಾರಣ ಏನಂತಂದ್ರೆ ಇವ್ರು ಯಾರು ಕೂಡ ಸ್ಕ್ಯಾಮರ್ಸ್ ಅಲ್ಲ, ದಡ್ರಂತೂ ಅಲ್ವೇ ಇಲ್ಲ. ಆದ್ರೆ ಈ ಒಂದು ಎ ಕಾಯಿನ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋದಾದ್ರೆ ಡೈರೆಕ್ಟ್ಲಿ ಫ್ರಮ್ ದ ಸ್ಕ್ಯಾಮರ್ಸ್ ಇಂದಾನೆ ಬರ್ತಾ ಇರ್ತಕ್ಕಂಥದ್ದು. ಇದನ್ನ ಯಾರೆಲ್ಲ ಪ್ರಮೋಟ್ ಮಾಡ್ತಾ ಇದಾರ ಬೇಸಿಕಲಿ ಅವ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಈ ಒಂದು ಎ ಕಾಯಿನ್ಸ್ ಅಂದ್ರೆ ಏನು ಅಂತ ಹೇಳಿ. ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಈ ಎ ಕಾಯಿನ್ ಅಂತ ಇದೆಯಲ್ಲ, ಆ ಒಂದು ಪದಕ್ಕೆ ಅರ್ಥನೇ ಇಲ್ದಲೇ ಇರ್ತಕ್ಕಂಥ ಪದ ಎ ಕಾಯಿನ್. ಸೊ ನೀವೇನಾದ್ರೂ ಈ ತರ ಎ ಕಾಯಿನ್, ಟ್ರೆಂಡಿಂಗ್ ಕಾಯಿನ್ಸ್ ಗಳನ್ನ ಖರೀದಿ ಮಾಡ್ತಾ ಇದ್ರೆ, ನೀವು ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ಹಣ ದುಪ್ಪಟ್ಟಾಗುತ್ತೆ ಅಂತ ಹೋಗ್ತಾ ಇದ್ರೆ ಹೈ ಲೈಕ್ಲಿ ನೀವು ಪೊಂಜಿ ಸ್ಕೀಮ್ಸ್ ಗಳಿಗೆ ಅಥವಾ ಒಂದು ಹಗರಣಗಳಿಗೆ ಸಿಗಾಕೊಳ್ತಾ ಇದ್ದೀರಾ ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಗೂಗಲ್ CEO ಅಥವಾ ಫೇಸ್ಬುಕ್ CEO, ಎನ್ವಿಡಿಯಾ CEO ಇದಾರಲ್ಲ, ಅವ್ರನ್ನ ಟ್ವಿಟರ್ ಅಲ್ಲಿ ಟ್ಯಾಗ್ ಮಾಡ್ಬಿಟ್ಟು ನೀವು ಏನಾದ್ರು ಕಾಯಿನ್ ಲಾಂಚ್ ಮಾಡ್ತಿದ್ರಾ ಅಂತ ಕೇಳಿ. ಒಂದ್ ವೇಳೆ ಏನಾದ್ರು ಲಾಂಚ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಬೈ ಮಾಡೋದ್ರ ಅರ್ಥ ಇದೆ, ಬಿಕಾಸ್ ಇಟ್ ಗೆಟ್ಸ್ ಎ ಕೈಂಡ್ ಆಫ್ ಈಕ್ವಿಟಿ. ಈ ರೀತಿ ಯಾರೋ ಕ್ರಿಯೇಟ್ ಮಾಡಿರ್ತಕ್ಕಂಥ ಎ ಕಾಯಿನ್ ಇದೆಯಲ್ಲ ಅದನ್ನು ಖರೀದಿ ಮಾಡುವಂಥದ್ದು ಇಟ್ಸ್ ನಾಟ್ ಓನ್ಲಿ ರಿಸ್ಕಿ, ಇಟ್ಸ್ ಎ ಕಂಪ್ಲೀಟ್ ಹಗರಣ, ಸ್ಕ್ಯಾಮ್. ಥ್ಯಾಂಕ್ ಯು.